ಡಿಫ್ರೆಂಟ್ ಆಗಿರುವಂಥ ಎಲಾದಿ ತೈಲ, ಕುಂಕುಮಾದಿ ತೈಲ, ಹೀಗೆ ಡಿಫ್ರೆಂಟ್ ಆಯುರ್ವೇದಿಕ್ ಆಯಿಲ್ಸ್ಗಳನ್ನ ಹೇಗೆ ಪಾರ್ಲರಲ್ಲಿ ಎನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದಕ್ಕಿಂತ ವೆರಿ ಫಸ್ಟ್ ಇಂಗ್ರೀಡಿಯೆಂಟ್ ಅಂತಂದರೆ ಅದು ಕ್ಷೀರಬಲ ತೈಲ ಅಂತ ಹೇಳ್ತೀವಿ. ಸೊ ಈ ಕ್ಷೀರಬಲ ತೈಲದಲ್ಲಿ ನಮಗೆ ತುಂಬಾ ಫಾಸ್ಟಾಗಿ ಫೇರ್ನೆಸ್ ಬರುವಂಥ ಏಜೆಂಟ್ಸ್ ಇರುತ್ತೆ. ಸೊ ಕ್ಲೆನ್ಸಿಂಗ್ ಆದ ತಕ್ಷಣನೇ ನಾವು ಮಸಾಜಿಂಗ್ ಕ್ರೀಮ್ ಬದಲು ಕ್ಷೀರಬಲ ತೈಲ ಅಂತ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಆ ಕ್ಷೀರಬಲ ತೈಲನ ನಾವು ಮಸಾಜಲ್ಲಿ ಯೂಸ್ ಮಾಡಿದಾಗ ಫೇಸಲ್ಲಿರುವಂಥ ಬ್ಲೆಮಿಷಸ್ ರೆಡ್ಯೂಸ್ ಆಗುತ್ತೆ, ಫೇಸ್ ಫೇರ್ನೆಸ್ ಕೂಡ ಬರುತ್ತೆ, ಮತ್ತು ಇಟ್ಸ್ ಕಾಮನ್ ಫಾರ್ ಎವ್ರಿ ಕೈಂಡ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ. ಟ್ಯಾನ್ ರಿಡಕ್ಷನ್ ಇಂದ ಹಿಡಿದು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೆಕ್ಸ್ಟ್ ಯೂಸ್ ಮಾಡೋದು ಎಲಾದಿ ತೈಲ ಅಂತ ಹೇಳ್ಬಿಟ್ಟು, ಎಲಾದಿ ತೈಲನ ನಾವು ಎಲ್ಲ ಥರದ ಅಲರ್ಜೀಸ್ಗಳಿಗೆ ಯೂಸ್ ಮಾಡ್ತೀವಿ. ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಥವಾ ಸ್ವಲ್ಪ ಇಚ್ಚಿಂಗ್ ಇರುತ್ತೆ, ಅಥವಾ ಈ ಸೀಸನಲ್ಲಿ ನಾವು ಎಲಾದಿ ತೈಲನ ಮನೇಲೂ ಕೂಡ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ರೆ ಎಲ್ಲ ಥರ ಅಲರ್ಜೀಸ್ ಅಂಡ್ ಇನ್ಫೆಕ್ಷನ್ಸ್ಗಳನ್ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಫೇಶಿಯಲ್ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಮಸಾಜಿಂಗ್ ಕ್ರೀಮ್ ಜೊತೆ ಕೂಡ ನೀವು ಎಮಲ್ಸಿಫೈ ಮಾಡಿ ಮಸಾಜ್ ಮಾಡ್ಬೋದು. ಕುಂಕುಮಾದಿ ತೈಲನ ನಾವು ಸ್ಯಾಫ್ರನ್ ಇರುತ್ತಲ್ಲ ಅದನ್ನ ಎಣ್ಣೆಯಲ್ಲಿ ಸೋಕ್ ಮಾಡಿ ಅದನ್ನ ಕೋಲ್ಡ್ ಪ್ರೆಸ್ ಮಾಡಿ ತೆಗೆದಿರ್ತಾರೆ. ಸೊ ಈ ಆಯಿಲ್ನ ನಾವು ಚೆನ್ನಾಗಿ ಫೇಸ್ ಮಸಾಜಿಗೆ ಯೂಸ್ ಮಾಡೋದ್ರಿಂದ ಫೇರ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ಇದನ್ನು ನಾವು ಫೇಸ್ ಪ್ಯಾಕಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ಎಮಲ್ಸಿಫೈ ಮಾಡಿ ಫೇಸ್ ಪ್ಯಾಕನ್ನು ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ತುಂಬ ಯೂತ್ಫುಲ್ನೆಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಯಂಗಾಗಿ ಕಾಣಿಸುವಂಥ ಫ್ಯಾಕ್ಟರ್ಸು ಇದರಲ್ಲಿ ಇರುತ್ತೆ. ಸೊ ಬಾದಾಮಿ ತೈಲನ ಇನ್ಕಾರ್ಪೊರೇಟ್ ಮಾಡ್ಬೋದು, ಆಲಿವ್ ಆಯಿಲ್ಸ್ಗಳನ್ನ ಕೂಡ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹೀಗೆ ಆಯುರ್ವೇದಿಕ್ ಆಯಿಲ್ಸ್ಗಳನ್ನ ನಾವು ಮಸಾಜಿಂಗ್ ಕ್ರೀಮ್ ಬದಲಿಗೆ ಯೂಸ್ ಮಾಡಿದಾಗ ಸ್ಕಿನ್ನಲ್ಲಿ ತುಂಬ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ 100% ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಪಸ್ ಇರುವಂಥ ಪಿಂಪಲ್ ಇರೋರು ಮಾತ್ರ ಇದನ್ನು ಅವಾಯ್ಡ್ ಮಾಡಿ. ಇದರ ಬದಲು ನಾವು ಅಲೋವೆರಾ ಜೆಲ್ನ ಅವ್ರಿಗೆ ಹಾಕ್ಬೋದು. ಉಳಿದ ಎಲ್ಲ ಸ್ಕಿನ್ಗೂ, ಎಲ್ಲ ಏಜ್ ಆ್ಯಂಡ್ ವೆದರ್ಗೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ರೆ ಜಾಯ್ನ್ ಆಗಿ ದಿಶಾ ಬ್ಯೂಟಿ ಅಕಾಡೆಮಿ.